ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿಯಲ್ಲಿ ನಿಧಿಯನ್ನ ಹುಡುಕು ಕೊಡ್ತೀವಿ ನಿಮಗೂ ಕೂಡ ಅನ್ನೋದಾಗಿ ದೋಖಾ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದಂತಾಗಿದೆ. ಉತ್ತರಾಖಂಡ್ನ ಕಾಶಿಪುರದ ಹಜರತ್ ಮೌಲ್ವಿ ಸದ್ಯ ಬಂಧನರಾಗಿದ್ದಾರೆ. 2022ರಲ್ಲಿ ಸೆಪ್ಟೆಂಬರ್ನಲ್ಲಿ ಮೌಲ್ವಿಯಿಂದ ಮೋಸ ಆಗಿರೋದು. ನಿಧಿಯನ್ನ ಶೋಧ ಮಾಡ್ಕೊಡ್ತೀನಿ ಅನ್ನೋದಾಗಿ ಮೋಸ ಮಾಡಿದ್ದಾರೆ. ಆರೋಪಿಗೆ ಹೆಡೆಮುರಿ ಕಟ್ಟಿದ್ದಾರೆ ಗದಗ ಪೊಲೀಸರು. ಲೇಟ್ ಆದ್ರೂ ಕೂಡ ಬಹಳಷ್ಟು ವರ್ಷ ಆಯ್ತು, 2022 ಈಗ 26 ಅಂದ್ರೆ ಹತ್ರ 4 ವರ್ಷ ಆದ್ರೂ ಕೂಡ ಪೊಲೀಸರು ಮಾತ್ರ ಹುಡುಕುವ ಕೆಲಸವನ್ನ ಮಾಡಿದ್ದಾರೆ, ಮರ್ತಿಲ್ಲ. ಅದು ಖುಷಿ ಪಡಬೇಕಾಗಿರುವಂತಹ ವಿಚಾರ. ಯಾವುದಾದ್ರೂ ಒಂದು ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಿದೆ, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿದೆ ಅಂತ ಹೇಳಿದ್ರೆ ಅದರಿಂದ ಅಡ್ವಾಂಟೇಜ್ ಪಡ್ಕೊಳ್ಳೋರು ಬಹಳ ದೊಡ್ಡ ಮಟ್ಟಿಗೆ ಇರ್ತಾರೆ, ಜೊತೆಗೆ ಸಿಕ್ಕಿ ಬೀಳೋರು ಕೂಡ ಇರ್ತಾರೆ. ಯಾಕಂದ್ರೆ 2022ರಲ್ಲಾದಂತಹ ಸೆಪ್ಟೆಂಬರ್ನಲ್ಲಿ ಮೌಲ್ವಿಯಿಂದ ಮೋಸ ಆಗಿರೋದು. ನಾನು ನಿಧಿ ಹುಡ್ಕೊಡ್ತೀನಿ ಅನ್ನೋದಾಗಿ ಬಂದಿದ್ರಂತೆ, ಮೋಸ ಮಾಡಿದ್ರಂತೆ. ಸದ್ಯ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ ಗದಗ ಪೊಲೀಸರು. ಸಂಬಂಧಪಟ್ಟಂತೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಾವು ಹುಡ್ಕೊಡ್ತೀವಿ, ನಾವು ನಿಧಿ ಇರೋ ಜಾಗವನ್ನ ತೋರಿಸ್ತೀವಿ ಅಂತೆಲ್ಲ ಬಂದ್ರೆ ದಯವಿಟ್ಟು ಅದಕ್ಕೆ ಕೆಲವೊಂದಷ್ಟು ಕಲಿತವರು ಪರಿಣತರು ಇರ್ತಾರೆ ಅಥವಾ ಅಧಿಕಾರಿಗಳಿರ್ತಾರೆ, ಅವ್ರ ಗಮನಕ್ಕೆ ತರಬೇಕು. ಯಾಕಂತ ಹೇಳಿದ್ರೆ ಈ ರೀತಿ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಕೂಡ ಇದ್ದೇ ಇರ್ತಾರೆ. ಲಕ್ಕುಂಡಿಯಲ್ಲಿ ನಿಧಿ ತೆಗೆದಿರೋ ವಿಚಾರವಾಗಿ ಒಂದು ವಿಡಿಯೋ ನಮಗೆ ಲಭ್ಯ ಆಗುತ್ತೆ. ಈ ವಿಡಿಯೋಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಕೆಲವೊಂದಷ್ಟು ಜನ ವ್ಯಕ್ತಿಗಳು ಒಂದು ಹಳ್ಳನ ತೋಡಿ, ಒಂದು 6 ಅಡಿಯಷ್ಟು ಹಳ್ಳನ ತೋಡಿ ಅದರಲ್ಲಿ ಒಂದು ಬಿಂದಿಗೆ ಕಾಣಿಸುತ್ತೆ. ಆ ಬಿಂದಿಗೆ ಸುಮಾರು ಒಂದು 50 kg ಆಗುವಷ್ಟು ಬಿಂದಿಗೆ ಇರೋ ರೀತಿ ನಮಗೆ ಒಂದು ವಿಡಿಯೋಲಿ ಕಾಣುತ್ತೆ. ಅದರಲ್ಲಿ ಒಂದು ಪ್ಲೇಟ್ ಮುಚ್ಚಿರುತ್ತೆ. ಆ ಪ್ಲೇಟ್ನ ತೆಗೆಯೋ ಸಂದರ್ಭಕ್ಕೆ ಈ ಬಂಗಾರದ ಕಾಯಿನ್ಸ್ ಇರೋ ರೀತಿ ನಮಗೆ ಮೇಲ್ನೋಟಕ್ಕೆ ಆ ವಿಡಿಯೋಲಿ ಕಂಡು ಬರುತ್ತೆ. ಈ ವಿಡಿಯೋನ ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಬಂದು ಕೊಡ್ತಾರೆ. ಆ ಕಂಪ್ಲೇಂಟಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಈ ರೀತಿ ಈ ಲಕ್ಕುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ 2 ಜಮೀನಲ್ಲಿ ಈ ಥರ ಬಂಗಾರ ಸಿಕ್ಕಿದೆ. ಈ ಬಂಗಾರ ಸಿಕ್ಕಿ ಅದು ಅವರಿಗಾಗಿ ಬಳಸ್ಕೊಂಡು ಸರ್ಕಾರಕ್ಕೆ ಅದನ್ನು ಏನು ಮಾಹಿತಿ ಕೊಡದೆ ಅವರು ಸ್ವಂತ ಲಾಭಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅವರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಕಂಪ್ಲೇಂಟ್ ಬಂದು ನಮ್ಮ ಗದಗ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIRನ ದಾಖಲು ಮಾಡ್ತಾರೆ. FIR ದಾಖಲು ಆಗಿದ್ದ ಸಂದರ್ಭದಲ್ಲಿ ನಮಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನಾಗಿದೆ ಅಂತ ಹೇಳಿ ನಾವು ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಲಕ್ಕುಂಡಿಯಲ್ಲಿ ನಿಧಿ ತೆಗೆದಿರೋ ವಿಚಾರವಾಗಿ ಒಂದು ವಿಡಿಯೋ ನಮಗೆ ಲಭ್ಯ ಆಗುತ್ತೆ. ಈ ವಿಡಿಯೋಲ್ಲಿ ನಮಗೆ